ಹಲೋ ಫ್ರೆಂಡ್ಸ್, ನಾವೆಲ್ಲರೂ ಕಷ್ಟಪಟ್ಟು ದುಡಿತಾ ಇದ್ದೀವಿ. ಯಾಕಂತಂದರೆ ನಮ್ಮ ಕುಟುಂಬದ ಭವಿಷ್ಯಕ್ಕಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮಕ್ಕಳ ಮದುವೆಗೆ, ಒಂದು ಸ್ವಂತ ಮನೆ ಇರಲಿ ಅಂತ, ರಿಟೈರ್ಮೆಂಟ್ ಲೈಫು ಆರಾಮಾಗಿರಲಿ. ಈ ಎಲ್ಲ ಕಾರಣಕ್ಕಾಗಿ ನಾವು ಈಗ ಕಷ್ಟಪಟ್ಟು ದುಡಿತಾ ಇದ್ದೀವಿ. ಆದರೆ ನಮಗೆ ಬರುವ ಸ್ಯಾಲರಿಯನ್ನು ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀವ? ಖಂಡಿತವಾಗಿಯೂ ಇಲ್ಲ. ನಾವು ನಮ್ಮ ಹಣವನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ 10ರಿಂದ 30 ಲಕ್ಷದವರೆಗೆ ನಾವು ಹೆಚ್ಚಿನ ಉಳಿತಾಯ ಮಾಡ್ಬೋದು. ಈ ಎಲ್ಲದರ ಬಗ್ಗೆ ನಾವು ನಮ್ಮ ಸೆಷನ್ನಲ್ಲಿ, ಕಾರ್ಯಾಗಾರದಲ್ಲಿ ನಾವು ಏನು ಮಾಡ್ತೀವಿ, ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ತಿಳಿಸ್ಕೊಡ್ತೀವಿ. ನೀವು ಯಾವುದೇ ಆರ್ಗನೈಸೇಷನ್ನಲ್ಲಿ ಕೆಲಸ ಮಾಡೋರಾಗಿದ್ದರೆ ಅಥವಾ ಗೌರ್ಮೆಂಟಲ್ಲಿ ಕೆಲಸ ಮಾಡೋರಾಗಿದ್ದರೆ, ನಿಮ್ಮ ಆರ್ಗನೈಸೇಷನ್, ನಿಮ್ಮ ಆಫೀಸಲ್ಲಿ ಈ ಥರದ ಒಂದು ಸೆಷನ್ ಮಾಡಬೇಕು ಅಂತ ಇದ್ದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಪರ್ಸನಲ್ ಫೈನಾನ್ಸ್, ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟು, ಇನ್ಶೂರೆನ್ಸ್ ಅಂದರೆ ಏನು, ಯಾವ ಇನ್ಶೂರೆನ್ಸ್ ಬೆಸ್ಟು, ಮ್ಯೂಚುವಲ್ ಫಂಡ್ ಅಂದರೆ ಏನು, ಸಿಪ್ ಹೇಗೆ ಕೆಲಸ ಮಾಡುತ್ತೆ, ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಹೇಗೆ, NPS ಹೇಗೆ ವರ್ಕ್ ಆಗುತ್ತೆ, NPS ಅಲ್ಲಿ ಬದಲಾವಣೆ ಮಾಡಿ ಅತ್ಯಂತ ಹೆಚ್ಚಿಗೆ ಪೆನ್ಷನನ್ನು ಹೇಗೆ ಪಡಿಬೇಕು, ಈ ಎಲ್ಲದರ ಬಗ್ಗೆನೂ ನಾವು ನಮ್ಮ ಸೆಷನಲ್ಲಿ ತಿಳಿಸ್ಕೊಡ್ತೀವಿ. ಉದಾಹರಣೆಗೆ ಈಕ್ವಿಟಿ ಅಂದರೆ ಏನು, ಡೆಪ್ಟ್ ಅಂತಂದರೆ ಏನು, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಸ್ಕಿಮ್ಯಾಟಿಕ್ ಫಂಡ್ಸ್, ಇಂಡೆಕ್ಸ್ ಫಂಡ್ಸ್, ಈ ಎಲ್ಲ ಥರದ ಇನ್ವೆಸ್ಟ್ಮೆಂಟಲ್ಲಿ ಯಾವುದು ಉತ್ತಮ, ಎಷ್ಟು ರಿಟರ್ನ್ ಬರುತ್ತೆ, ರಿಸ್ಕ್ ಇದೆನಾ ಇಲ್ವಾ, ರಿಸ್ಕ್ ಇದ್ದರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಈ ಥರದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಹಾಗೆ ನಾವು ನಮ್ಮ ಸೆಷನ್ನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ನೋಡಿ, ಸುಮಾರು ಜನರು LIC ಮತ್ತು PLIಯಲ್ಲಿ ಹಣವನ್ನು ಹಾಕಿದ್ದಾರೆ. ನೀವು ಯಾವುದೇ LIC ಅಥವಾ PLI ಸ್ಕೀಮನ್ನು ಈಗಾಗಲೇ ಮಾಡಿದರೆ ಅಥವಾ ಮಾಡುವ ವಿಚಾರವನ್ನು ಮಾಡಿದರೆ, ಆ ಸ್ಕೀಮನ್ನು ನನ್ನ ಬಳಿ ನೀವು ತೊಗೊಂಡ್ಬಂದರೆ ಅದನ್ನು ನಾವು 5ರಿಂದ 10 ಪಟ್ಟು ಉತ್ತಮಪಡಿಸೋಕ್ಕೆ ಸಾಧ್ಯ ಇದೆ. ಈ ಎಲ್ಲದರ ಬಗ್ಗೆನೂ ನಾವು ನಮ್ಮ ಸೆಷನ್ನಲ್ಲಿ ಮಾಹಿತಿಯನ್ನು ಕೊಡ್ತೀವಿ. ನೋಡಿ, 2006 ಏಪ್ರಿಲ್ ಆದಮೇಲೆ ಯಾರು ಸರ್ಕಾರಿ ನೌಕರಿಯನ್ನು ಜಾಯ್ನ್ ಆಗಿದ್ದಾರೋ ಅವರಿಗೆಲ್ಲರೂ NPS ಅಪ್ಲೈ ಆಗುತ್ತೆ. NPS ಬಗ್ಗೆ ಅವೇರ್ನೆಸ್ಸೇ ಇಲ್ಲ. ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ, 60 ವರ್ಷ ನಾನು ರಿಟೈರ್ಮೆಂಟ್ ಆದಾಗ ನನಗೆ ಒಂದು ಮೊತ್ತ ಬರುತ್ತೆ, ಇಷ್ಟೇ ಅವ್ರಿಗೆ ಗೊತ್ತಿರೋದು. ಆದರೆ ಉದಾಹರಣೆಗೆ ನೀವು ರಿಟೈರ್ಮೆಂಟ್ ಆದಾಗ ನಿಮಗೆ 60 ಲಕ್ಷ ಬರುವ ಹಾಗೆ ಇದ್ದರೆ, NPS ಅಲ್ಲಿ ಇರುವ ಕೆಲವೊಂದು ಬದಲಾವಣೆಯನ್ನು ಮಾಡಿ ನೀವು 60 ಲಕ್ಷದ ಬದಲು 85-90 ಲಕ್ಷದವರೆಗೂ ನೀವು ಪೆನ್ಷನನ್ನು ಪಡೆಯಬಹುದು. ಈ ಬದಲಾವಣೆಗಳನ್ನು ನೀವು ಹೇಗೆ ಮಾಡ್ಕೋಬೇಕು, ಈ ಎಲ್ಲದರ ಬಗ್ಗೆನೂ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ನಿಮಗೆ ಯಾರಿಗಾದರೂ ಈ ಥರದ ಸೆಷನ್ನು ನಿಮ್ಮ ಆರ್ಗನೈಸೇಷನ್, ನಿಮ್ಮ ಆಫೀಸಲ್ಲಿ ಮಾಡಬೇಕು ಅಂತ ಇದ್ದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು.